ಕುರ್ಚಿ ಫೈಟ್ ಮಧ್ಯೆ ಕೈ ಶಾಸಕರ ಫಾರಿನ್ ಟೂರ್. ಇಂದು ರಾತ್ರಿ ವಿಮಾನವನ್ನ ಏರುವಂತಹ ಕೆಲ ನಾಯಕರು 20 ಜನ ಶಾಸಕರು ವಿದೇಶ ಪ್ರವಾಸಕ್ಕೆ ಮರಳುವಂತಹ ಸಾಧ್ಯತೆಗಳಿದ್ದಾವೆ. ಮರಳೋದಲ್ಲ, ತೆರಳೋದು. ಕಾಂಗ್ರೆಸ್ನಲ್ಲಿ ಏನ್ ನಡೀತಿದೆ? ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ನಡೀತಾ ಇದೆ, ಎಲ್ರಿಗೂ ಗೊತ್ತಿದೆ. ಮತ್ತು ಹೊಸಗಿಂದ ನಾನು ಹೇಳೋ ಅವಶ್ಯಕತೆ ಇಲ್ಲ. ಇವತ್ತಿನ ರಾತ್ರಿ ವಿಮಾನವನ್ನ ಏರ್ಲಿಕ್ಕೆ ಕೆಲ ಕೈ ಶಾಸಕರು ರೆಡಿಯಾಗಿ ಕುಳಿತುಕೊಂಡಿದ್ದಾರೆ. 20 ಜನ ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳುವಂತಹ ಸಾಧ್ಯತೆಗಳಿದ್ದು, ಫೆಬ್ರವರಿ 17ರಿಂದ ಮಾರ್ಚ್ 1ರವರೆಗೂ ಕೂಡ ಫಾರಿನ್ ಟೂರ್ ಮಾಡ್ತಾ ಇದ್ದಾರೆ. ಅವ್ರ ದುಡ್ಡು ಅವ್ರ ಇಷ್ಟ, ಆರಾಮಾಗಿ ಹೋಗ್ಕೊಳ್ಳಿ ಮೇಡಮ್, ನಿಮಗೆ ಯಾಕೆ ಅಂತ ನೀವು ಕೇಳಬಹುದು. ಆದರೆ ಮಾಡ್ಕೊಳ್ಳಿ, ಅವ್ರ ದುಡ್ಡು ಅವ್ರ ಇಷ್ಟ. ಗೌರ್ಮೆಂಟಿಂದ ಏನು ದುಡ್ಡು ತಗೊಂಡು ಹೋಗ್ತಾ ಇಲ್ಲ, ನಾವು ಕಟ್ಟಿರುವಂತಹ ತೆರಿಗೆ ಹಣ ಏನು ತಗೊಂಡು ಫಾರಿನ್ ಟೂರ್ ಮಾಡ್ತಾ ಇಲ್ಲ. ಆದರೆ ಈ ಹೊತ್ತಿನಲ್ಲಿ ಕುರ್ಚಿ ಫೈಟ್ ನಡೀತಾ ಇರುವಂತಹ ಈ ಹೊತ್ತಿನಲ್ಲಿ ಸಾಕಷ್ಟು ಜನ ಶಾಸಕರು ಫ್ಲೈಟ್ ಹತ್ತುತ್ತಾ ಇದ್ದಾರೆ. ಅಂತಂದ್ರೆ ಇದು ಯಾವುದಕ್ಕೆ ಅಂತ ತಿಳ್ಕೊಳ್ಳದೆ ಹೋದಷ್ಟು ದೊಡ್ಡ ಶಿಖಾಮಣಿ ನಾನಲ್ಲ, ಜನನೂ ಅಲ್ಲ. ಜನರಿಗೂ ಕೂಡ ಗೊತ್ತಿದೆ. ಜನ ಪ್ರಶ್ನೆ ಮಾಡುವಂತ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ಅವ್ರವ್ರ ಪರ್ಸನಲ್ ಅವ್ರು ಹೆಂಗ್ ಬೇಕಾದ್ರೂ ಹೋಗ್ತಾರೆ, ಅದು ಅವ್ರಿಗೆ ಬಿಟ್ಟಿತ್ತು. ಬಟ್ ಈಗ ನಡೀತಾ ಇರುವಂತಹ ಕುರ್ಚಿ ಕದನ ಇದೆಯಲ್ಲ, ಕುರ್ಚಿ ಕದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಗುಳೆ ಹೋದಂಗೆ ಅಂತ ಹೇಳ್ತಾರೆ ನಮ್ಮ ಕಡೆ. ಗುಳೆ ಹೋದಂಗೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗೋದು. ಹಂಗೆ ಗುಳೆ ಹೋದಂಗೆ ವಿಮಾನ ಕಡೆಗೆ, ವಿದೇಶದ ಕಡೆಗೆ ಹೋಯ್ತಾ ಇದ್ದಾರೆ ಅಂತಂದ್ರೆ ನಾವೇನು ಅನ್ಕೊಳ್ಳೋಣ? ಮಧ್ಯರಾತ್ರಿ ವಿದೇಶ ಟೂರ್ ಟಿಕೆಟ್ ಬುಕ್ ಮಾಡಿದಂತಹ ಸಚಿವ ಕೆ ವೆಂಕಟೇಶ್ ಶಾಸಕರಾಗಿರುವಂತಹ ಸಚಿವರು ಕೂಡ ಇದ್ದಾರೆ ಇದರಲ್ಲಿ. ಶಾಸಕರಾಗಿರುವಂತಹ ಪುಟ್ಟರಂಗ ಶೆಟ್ಟಿ, HD ತಮ್ಮಯ್ಯ, ಹಂಪನಗೌಡ ಬಾಧರ್ಲಿ, ಬಸನಗೌಡ ದದ್ದೂಲ್, JT ಪಾಟೀಲ್ ಸೇರಿ ಹಲವರು ವಿದೇಶ ಪ್ರವಾಸವನ್ನು ಮಾಡುವಂತಹ ಸಾಧ್ಯತೆಗಳಿತ್ತು. ಟಿಕೆಟ್ ರದ್ದು ಮಾಡಿ ಕೆಲ ಕೈ ಶಾಸಕರು ಯೂಟರ್ನ್ ಕೂಡ ಹೊಡೆದಿದ್ದಾರೆ. ವರಿಷ್ಠರ ಕಿಂಗಣ್ಣಿಗೆ ಗುರಿಯಾಗ್ತೀವಿ ಅನ್ನುವಂತಹ ಒಂದು ಕಾರಣಕ್ಕಾಗಿ ಅಬೌಟ್ ಟರ್ನ್ ಅಂತ ಹೇಳಿ ಯೂ ಟರ್ನ್ ತಗೊಂಡು ಬಂದಿದ್ದಾರೆ. ಅಲ್ಲ, ಬಂದ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಆದರೆ ಹೋಗಿದ್ಯಾಕಾಗಿತ್ತು? ಯಾರು ಕರ್ಕೊಂಡು ಹೋಗ್ತಾ ಇರೋದು? ಅಲ್ಲಿ ಹೋಗಿ ಏನು ನಡೆಯುತ್ತೆ? ಇಲ್ಲಿ ಸ್ವದೇಶದಲ್ಲಿ ಮಾತಾಡದೆ ಹೋಗಿದ್ದು ವಿದೇಶದಲ್ಲಿ ಏನು ಮಾತಾಡ್ತಾರೆ? ಸ್ವದೇಶದಲ್ಲಿ ಐಡಿಯಾ ಮಾಡದೆ ಹೋಗಿದ್ದು ವಿದೇಶದಲ್ಲಿ ಏನು ಐಡಿಯಾ ಮಾಡ್ತಾರೆ? ಇದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ವರಿಷ್ಠರು ಹೇಳಿದ್ರು, ಬ್ಯಾಡ್ರಪ್ಪ ಸುಮ್ಮನಿದ್ದ ಬಿಡಿ, ನಾವು ಮಾತಾಡ್ಕಂತೀವಿ, ದೊಡ್ಡವರು ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ ಹೇಳಿ ಯಾವುದೇ ಸಚಿವರಿಗೆ ಹೇಳಿ, ಶಾಸಕರಿಗೆ ಹೇಳಿ ಯಾರೂ ಮಾತು ಕೇಳುತ್ತಾ ಇರಲಿಲ್ಲ. ಏನೋ ವಿದೇಶ ಪ್ರವಾಸ ಅಂತೆ, ಅದೇನೋ ಹೇಳುತ್ತಾರೆ ನಮ್ಮ ಕಡೆಗೆ, ಟೂರ್ ಮಾಡ್ತೀವಿ ಅಂತ ಹೋಗ್ತಾರೆ. ಈ ಚಿಕ್ಕ ಮಕ್ಕಳು ಒಂದು ಸ್ಟೂಡೆಂಟ್ಸ್ಗಳೆಲ್ಲ ಸೇರ್ಕೊಂಡು, ಇಲ್ಲ ಅಂದರೆ ಕೆಲಸಕ್ಕೆ ಹೋಗುವಂಥವ್ರು ಪುಣ್ಯಾತ್ಮರೆಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡಬೇಕಾದ್ರೆ 20 ಜನ ಇರ್ತಾರೆ, ಕಡೆಗೆ ಬರೋದು 5-6 ಜನ. ಹಂಗಾಗಿದೆ ಪರಿಸ್ಥಿತಿ. ಪ್ಲ್ಯಾನ್ ಮಾಡ್ಬೇಕಾದ್ರೆ ಜೋರಾಗೆ ಪ್ಲ್ಯಾನ್ ಮಾಡಿದ್ರು, ಆದರೆ ಈಗ ಉಳ್ಕೊಂಡಿದ್ದು 20 ಜನ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಇಪ್ಪತ್ತು ಜನ ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳುವಂತಹ ಸಾಧ್ಯತೆ. ಲಾಸ್ಟ್ ಮೂಮೆಂಟಲ್ಲಿ ಸಾಕಷ್ಟು ಜನ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಈಗ ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಹೈಕಮಾಂಡ್ ಹೇಳಿರೋ ಮಾತುಗಳನ್ನು ಯಾವುದೂ ಲೆಕ್ಕಕ್ಕೆ ಹಾಕೋದಿಲ್ಲ.